ಕಾರ್ತಿಕ್ ಅವ್ರ ತಾಯಿ ಹತ್ರ ಹೋಗ್ಬಿಟ್ಟು ಸಂಗೀತ ಅವರು ನನ್ನನ್ನು ಕ್ಷಮಿಸಿ, ನಾನು ಆಟದಂತ ಆಡಿದ್ದೀನಿ, ಆ ಥರ ನಿಮ್ಮ ಮಗನಿಗೆ ಅಂದರೆ ಹೇರ್ ಕಟ್ ಆಗೋ ಥರ ಬೋಳ್ಗುಂಡ ಆಗೋ ಥರ ಮಾಡಿದ್ನೆಲ್ಲ, ಅದಕ್ಕೆ ಕ್ಷಮಿಸಿಬಿಡಿ ನನ್ನ ಅಂತ ಹೇಳಿ ತುಂಬ ಕೇಳ್ಕೊಂಡ್ರಂತಲೇ ಹೇಳ್ಬೋದು. ಇಲ್ಲಿ ಕಾರ್ತಿಕ್ ಅವರ ತಾಯಿನ ನೋಡಿದ್ರೆ ಎಷ್ಟು ಸಾಫ್ಟ್ ಆಗಿದ್ದಾರ, ಎಷ್ಟೊಂದು ಮೃದು ಮನಸ್ಸಿದೆ ಅವ್ರ ಹತ್ರ. ಅದಕ್ಕೆ ಹಂಗೇನಿಲ್ಲ, ಇಲ್ಲ ಬಿಡಮ್ಮ ಅಂತೆಲ್ಲ ಮಾತಾಡಿದ್ರು. ಅದೊಂದು ನೋಡಿ ಎಲ್ರಿಗೂ ಖುಷಿ ಆಯ್ತು ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಮತ್ತು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರು ಕೂಡ ಸೀರಿಯಸ್ ಆಗಿ ತಗೊಳ್ತಿಲ್ಲ ಈ ಒಂದು ಬಿಗ್ ಬಾಸ್ ಮನೆಯಾಗ ಏನು ನಡೀತಿದೆ ಅಂತೇಳಿ. ಯಾಕಂತಂದರೆ ನೋಡುವಂತಹ ಜನರಿಗೆ ಎಲ್ರಿಗೂ ಯಾವ್ದು ತಪ್ಪು ಯಾವ್ದು ಕರೆಕ್ಟ್ ಅಂತ ಹೇಳಿ ಗೊತ್ತಿರುತ್ತಲ್ವ. ಸೊ ಅವ್ರ ಪ್ರಕಾರ ನಡೀತಾ ಹೋಗುತ್ತೆ ಅಂತ ಹೇಳಿ ಇವ್ರ ಎಲ್ಲರ ಮನೆಯವರು ಕೂಡ ಸ್ವಲ್ಪ ಕೂಲಾಗಿ ತೊಗೊಂಡಿದ್ದಾರೆ, ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿಲ್ಲ ಅಂತ ಹೇಳಿ ಕಾಣಿಸಕತ್ತದ. ಬಟ್ ಇಲ್ಲಿ ಸಂಗೀತ ಅವ್ರಿಗೆ ಅವತ್ತೇನೋ ಮಾಡಿದ್ರಲ್ಲ ಆ ಟಾಸ್ಕ್ಗೋಸ್ಕರ ಕಾರ್ತಿಕ್ ಅವ್ರಿಗೆ ಆ ಥರ ಒಂದು ಬೋಳ್ಗುಂಡ ಮಾಡ್ಕೊಳ್ಳೋ ಥರ ಮಾಡಿದ್ರಲ್ಲ, ಅದನ್ನು ಇನ್ನೂ ಮನಸ್ಸಿಗೆ ಇಟ್ಕೊಂಡಿದ್ದಾರೆ ಸಂಗೀತ ಅವ್ರು ಅಂತಲೇ ಹೇಳ್ಬೋದು. ಆ ಒಂದು ಬೇಜಾರು ಅವ್ರಿಗೆ ಇನ್ನೂ ಇದೆ. ಈ ಒಂದು ಮಾತನ್ನು ಅವ್ರ ಫ್ಯಾಮ್ಲಿಗೆ ಯಾವಾಗಿಂದ ಕೇಳಬೇಕಂತ ಇದ್ರೋ ಏನೋ ಗೊತ್ತಿಲ್ಲ. ಬಟ್ ಇವತ್ತು ಅವ್ರ ಮನಸ್ಸು ಹಗುರ ಆಯ್ತು ಅಂತಲೇ ಹೇಳ್ಬೋದು. ಸಂಗೀತ ಅವ್ರ ಮನಸ್ಸು ಅವರು ಕೇಳ್ಕೊಂಡ್ರು, ನನ್ನ ಕ್ಷಮಿಸಿ ಅಂತ ಹೇಳಿ 2-3 ಸಲ ಕೂಡ ಹೇಳಿದರು ಅವರು. ಅವ್ರ ಅಮ್ಮ ಅವ್ರು ಕೂಡ, ಕಾರ್ತಿಕ್ ಅವ್ರ ಅಮ್ಮ ಅವರು ಕೂಡ ಕ್ಷಮಿಸಿದ್ದೀನಿ ಅಂತ ಕೂಡ ಹೇಳಿದ್ರಲ್ವ. ಅಂದರೆ ಕ್ಷಮಿಸಿದ್ದೀನಿ ಅನ್ನೋಕ್ಕಿಂತ ಅವರು ಹಂಗೇನಿಲ್ಲ ಬಿಡು ಅಂತ ಹೇಳಿದ್ರು. ಅಂದರೆ ಆ ಒಂದು ಮಾತಲ್ಲೇ ಗೊತ್ತಾಗುತ್ತಲ್ವ ಅವ್ರಿಗೆ ಅಂಥದ್ದೇನು ದ್ವೇಷ ಇಟ್ಕೊಳ್ಳೋದಾಗಲಿ ಈ ಥರ ಮಾಡಿದ್ರಲ್ಲ ನನ್ನ ಮಗನಿಗಾನೋ ಒಂದು ಬೇಜಾರು ಅವ್ರಿಗಿಲ್ಲ ಅಂತ ಹೇಳಿ ಕಾಣಿಸಕತ್ತದ ಅಂತಲೇ ಹೇಳ್ಬೋದು. ಈಗ ಆಟ ಅಂತ ಹೇಳಿ ಬಂದಾಗ ಎಲ್ಲರೂ ಕೂಡ ಆಟಗೋಸ್ಕರ ಆಡಲೇಬೇಕಾಗುತ್ತೆ ಅಲ್ವಾ. ಸೊ ಅದನ್ನೆಲ್ಲ ಮನೆಯವರು ಕೂಡ ಅರ್ಥ ಮಾಡ್ಕೊಂಡಿರೋದು ಇಲ್ಲಿ ನಮಗೆಲ್ರಿಗೂ ಅರ್ಥ ಆಯ್ತು ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನೀವು ಒಂದು ಅಬ್ಸರ್ವ್ ಮಾಡಿದ್ರಾ, ನೀವು ತುಂಬ ಮಾತಾಡ್ತೀರಾ, ವಾದ ತುಂಬ ಮಾಡ್ತೀರಾ, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳಿ ಕಾರ್ತಿಕ್ ಅವರ ತಾಯಿ ಸಂಗೀತ ಅವ್ರಿಗೆ ಹೇಳಿದಾರ. ಯಾಕಂತಂತ ನಿಮಗೆ ಗೊತ್ತಂತ ಹೇಳಿ ಅನ್ಕೊಳ್ಳಕತ್ತೀನಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಅವರು ಯಾರದೇ ತಪ್ಪಿದ್ರೆ ಹೋಗಿ ಅವಾಗೆ ಮಾತಾಡ್ತಾರ, ಆ ಒಂದು ವಾದ ಇವರೇ ಮಾಡ್ತಾರೆ ಅಂತ ಹೇಳಿ ಎಲ್ಲರೂ ಅನ್ಕೊಂತಾರ. ಆದ್ರೆ ಇಲ್ಲಿ ಸಂಗೀತಗೆ ನಾನು ಬಕೆಟ್ ಹಿಡಿತಿಲ್ಲ. ಕೆಲವೊಂದು ಜನ ಹೇಳಿದ್ರು ಸಂಗೀತ ಅವ್ರಿಗೆ ಬಕೆಟ್ ಹಿಡಿತಾರ ಅಂತ ಹೇಳಿ, ಬಟ್ ನಾವು ಯಾರಿಗೂ ಬಕೆಟ್ ಹಿಡಿಯಲ್ಲ. ಬಟ್ ಅಲ್ಲಿ ಏನು ನಡೀತೋ ಅದನ್ನು ಮಾತ್ರ ಹೇಳ್ತಾ ಹೋಗ್ತೀವಿ ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಅವ್ರು ಕೂಡ ವಾದ ವಿವಾದಕ್ಕೆ ಇಳಿತಾರ, ಬೇರೆಯವರು ಕೂಡ ವಾದ ವಿವಾದಕ್ಕೆ ಇಳಿತಾರ ಅಂತಲೇ ಹೇಳ್ಬೋದು. ಬಟ್ ಎಲ್ಲ ಸಂದರ್ಭದಲ್ಲಿ ಸಂಗೀತ ಅವರು ಅಷ್ಟೇ ಇಳಿತಾರ, ವಾದ ಮಾಡ್ತಾರ ಅಂತ ಹೇಳಿ ಅನ್ಸಂಗಿಲ್ಲ ಅಂತಾನೆ ಹೇಳ್ತೀನಿ. ಯಾಕಂತಂದ್ರೆ ಎಷ್ಟು ಅಭಿಮಾನಿಗಳಿಗೂ ಕೂಡ ಗೊತ್ತಿದೆ ಸಂಗೀತ ಅವ್ರು ಯಾವ ಥರ ಆಡ್ತಿದ್ದಾರೆ ಅಂತ ಹೇಳಿ. ಅವ್ರ ಮನೆಯವರು ಕೂಡ ಬಂದು ಹೇಳಿದ್ರಲ್ವಾ, ನಿಮ್ಗೆಲ್ರಿಗೂ ಗೊತ್ತೇ ಇದೆ ಅಲ್ವಾ. ಇಲ್ಲಿ ಕಾರ್ತಿಕ್ ಅವರ ತಾಯಿನ ನೋಡಿದರೆ ತುಂಬ ಖುಷಿ ಆಯ್ತು ಅಂತಲೇ ಹೇಳ್ಬೋದು. ಆ ಮಗನ್ನ ಯಾವ ಥರ ಅಪ್ಕೊಂಡಿದ್ರು, ಯಾವ ಥರ ಚೆನ್ನಾಗಿ ಮಾತಾಡಿಸ್ತಿದ್ರು. ಬಟ್ ಅವ್ರಿಗೊಂದು ಫೀಲ್ ಇದೆ ಅಲ್ವಾ, ಆ ಒಂದು ಫೀಲ್ ಯಾವತ್ತೂ ಹೋಗಲ್ಲ ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನೋಡಿದ್ರಲ್ಲ ನೀವೇ, ಯಾರ್ಯಾರು ಮನೆಯವ್ರು ಬಂದರು, ಯಾರ್ಯಾರು ಏನೇನು ತಂದರು ತಿನ್ನೋದಕ್ಕಂತ ಹೇಳಿ ನೋಡೋದಕ್ಕೆ ನಿನ್ನೆ ಎಪಿಸೋಡ್ ಅಂತೂ ತುಂಬ ಚೆನ್ನಾಗಿತ್ತು. ಬಟ್ ಇಲ್ಲಿ ಸಂಗೀತ ಅವ್ರ ಮನಸ್ಸಲ್ಲಿ ಇರೋದೆಲ್ಲ ಹಗುರ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗ ನಮ್ಮ ಮನಸ್ಸಲ್ಲಿ ಏನಿರುತ್ತಾ, ನಿಮ್ಮ ಮನಸ್ಸಲ್ಲಿ ಏನಿರುತ್ತಾ ಅದನ್ನು ಹೋಗ್ಬಿಟ್ಟು ಯಾರಿಗೆ ಹೇಳಬೇಕು ಅವ್ರಿಗೆ ಹೇಳಿದರೆ ಮಾತ್ರ ನಿಮಗೂ ಕೂಡ ಸಮಾಧಾನ ಆಗ್ತದೆ ಅಂತಲೇ ಹೇಳ್ಬೋದಲ್ಲ. ಅದೇ ಥರ ಇಲ್ಲಿ ಸಂಗೀತ ಅವ್ರಿಗೂ ಕೂಡ ತುಂಬ ಇವಾಗ ಸಮಾಧಾನ ಆಗಿದೆ ಅಂತಲೇ ಹೇಳ್ಬೋದು. ನೋಡೋಣ ಮುಂದೆ ಯಾವ ಥರ ಆಡ್ತಾರೆ ಅಂತ ಹೇಳಿ. ಕಾರ್ತಿಕ್ ಅವರು ಮತ್ತು ಸಂಗೀತ ಅವರು ಎಷ್ಟೇ ಒಂದಾಗಬೇಕಂತ ಅಂದ್ಕೊಂಡ್ರು ಕೂಡ ಈ ಮಧ್ಯೆ ಮೊದಲಿನಂಗೆ ಒಂದಾಗವಲ್ರವ್ರು ಅಂತಲೇ ಹೇಳ್ಬೋದು. ಬಟ್ ಇನ್ನು ಟಾಸ್ಕ್ಗಳು ಬಂದು ಆಮೇಲೆ ಒಂದೇ ಗ್ರೂಪಲ್ಲಿ ಹಾಕಿದರೆ ಬಿಗ್ ಬಾಸ್ ಅವರು ಅವಾಗ ಪಕ್ಕ ಒಂದೇ ಆಗ್ತಾರೆ ಮತ್ತೆ ಅಂತ ಹೇಳಿ ಅನ್ಸಕತ್ತದ. ನೋಡೋಣ ಇನ್ನು ಯಾರ್ಯಾರು ಹೆಂಗೆ ಆಟ ಆಡ್ತಾರೆ ಅಂತ ಹೇಳಿ. ಬಟ್ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗೂ ಕೂಡ ಟ್ರೋಫಿ ಗೆಲ್ಬೇಕು ಅನ್ನೋದು ತುಂಬ ಇದೆ ಅಂತ ಹೇಳಿ ನಿಮ್ಗೆಲ್ರಿಗೂ ಗೊತ್ತೇ ಆಗಿದೆ ಅಲ್ವ ಈಗಾಗಲೇ. ಸೊ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಟ್ರೋಫಿ ಯಾರು ಗೆಲ್ಲಬಹುದು ಅಂತ ಹೇಳಿ ನಿಮ್ಗೆ ಅನ್ಸಕತ್ತದ. ಮತ್ತು ಆಮೇಲೆ ಟಾಪ್ 5 ಯಾರು ಇರಬಹುದು ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.